ನಮಸ್ತೆ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ, ಈ ದಿವಸ ಶಿವ 12 ಇಂದ 1:30 PM ರಾತ್ರಿಯಲ್ಲಿ ಉದ್ಭವ ಲಿಂಗ ಆಗಿ ಫಸ್ಟ್ ಟೈಮ್ ಬಂದಿದ್ದು ಅಂತ ಹೇಳ್ತಾರೆ. ಅದು ಇನ್ಫೈನೈಟ್ ಲಿಂಗ ರೂಪದಲ್ಲಿ. ಇದೇ ರಾತ್ರಿ ಶಿವ ಮತ್ತೆ ಶಕ್ತಿ ಒಂದಾಗಿದ್ದು ಅಂತ ಕೂಡ ಹೇಳ್ತಾರೆ. ಮತ್ತೆ ಇದೇ ರಾತ್ರಿ ಶಿವ ಫಸ್ಟ್ ಟೈಮ್ ತಾಂಡವ ಆಡಿ ಅವ್ರ ಡಮರುವಿಂದ ಬಂದಿದ್ದು ಅಂತ ಕೂಡ ಹೇಳ್ತಾರೆ. ಆದ್ರೆ ಇದೆಲ್ಲ ಬೇರೆ ಬೇರೆ ಕಥೆ ಆದ್ರೂ ಇವತ್ತು ನಾವು ಆಚರಣೆ ಮಾಡೋದು ಒಂದೇ ಕಾರಣಕ್ಕಾಗಿ, ನಾವು ಮತ್ತೆ ಡಿವೈನ್ ಕಾನ್ಶಿಯಸ್ನೆಸ್ ಒಂದಾಗಬೇಕು ಅಂತ. ಈ ಟೈಮಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಸೆಲೆಸ್ಟಿಯಲ್ ಪ್ಲಾನೆಟ್ ಅಲೈನ್ಮೆಂಟ್ ಹೇಗಿದೆ ಅಂದ್ರೆ, ಗ್ರಾವಿಟಿ ತುಂಬಾ ಹೈ ಇದೆ. ಬಾಡಿಯಲ್ಲಿ ನಿಮ್ಗೂ ಗೊತ್ತಿರೋ ಹಾಗೆ ಬಾಡಿಲಿ 70% ವಾಟರ್ ಇರೋದ್ರಿಂದ ಮೂನ್ ಅಲೈನ್ಮೆಂಟ್ ಇಂದ ನಮ್ಗೆ ಮಲ್ಕೊಂಡ್ರೆ ಈ ಟೈಮಲ್ಲಿ ನಮ್ಗೆ ಅದು ಸಂಪೂರ್ಣವಾದ ಎಫೆಕ್ಟ್ಸ್ ಸಿಗಲ್ಲ. ಸೊ ಏನ್ ಹೇಳ್ತಾರೆ, ಆ ಟೈಮಲ್ಲಿ ಎಸ್ಪೆಷಲಿ ನಾವು ನಮ್ಮ ಸ್ಪೈನ್ ಸ್ಟ್ರೇಟ್ ಇಟ್ಕೊಂಡು ಕುತ್ಕೊಂಡು ಮೆಡಿಟೇಷನ್ ಮಾಡಬೇಕು. ಕಾನ್ಷಿಯಸ್ ಅವೇಕನಿಂಗ್ ಅಂತ ಮಾಡಬೇಕು. ಏನ್ ಕಾನ್ಷಿಯಸ್ ಅವೇಕನಿಂಗ್ ಅಂದ್ರೆ, ನಾನು ಶಿವ ಒಂದೇ, ಮೀ ಅಂಡ್ ಶಿವ ಆರ್ ಒನ್ ಅಂಡ್ ದ ಸೇಮ್ ಇನ್ ಟರ್ಮ್ಸ್ ಆಫ್ ಡಿವೈನ್ ಕಾನ್ಷಿಯಸ್ನೆಸ್. ಇದು ಒಂದ್ ದಿವಸದಲ್ಲಿ ಬರೀ ನಾವು ಉಪವಾಸ ಮಾಡೋದು ಮತ್ತೆ ಪೂಜೆ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೂ ತುಂಬಾ ಕಾರಣ ಇದೆ. ಉಪವಾಸ ಯಾಕೆ ಮಾಡ್ತೀವಿ? ನಮ್ಮ ಬಾಡಿಯಲ್ಲಿ ನಾವು ಊಟ ಮಾಡಿದಾಗ ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ವರ್ಕ್ ಆಗೋದ್ರಿಂದ ನಮ್ ಕಂಪ್ಲೀಟ್ ಎನರ್ಜಿ ನಾವು ಕಾನ್ಷಿಯಸ್ನೆಸ್ ಕೊಡಕ್ ಆಗೋಲ್ಲ. ನಮ್ಮ ಬಾಡಿ ವರ್ಕ್ ಡೈಜೆಷನ್ಗೆ ಮತ್ತೆಲ್ಲದಕ್ಕೂ ಎನರ್ಜಿ ವೇಸ್ಟ್ ಆಗುತ್ತೆ ಅಂತ ಈ ಒಂದು ದಿವಸ ನಾವು ಉಪವಾಸ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಏನು ಅಂದ್ರೆ, ನಾವು ಶಿವಲಿಂಗಕ್ಕೆ ಹಾಲು ಮತ್ತೆ ಪಂಚಾಮೃತ ಅಭಿಷೇಕ ಮಾಡಿದಾಗ ಎನರ್ಜೀಸ್ ರಿಲೀಸ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಶಿವಲಿಂಗನ ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಶಿವಲಿಂಗದ ಸುತ್ತ. ಸೊ ನಾವು ಹಾಲು ಪಂಚಾಮೃತ ಎಲ್ಲ ಹಾಕಿ ಪೂಜೆ ಮಾಡಿದಾಗ ಅದು ಎನರ್ಜಿ ಮ್ಯಾಗ್ನಿಫೈ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಸೈಂಟಿಫಿಕ್ ಇಟ್ಕೊಂಡೆ ನಮ್ಮ ಪೂರ್ವಜರು ನಮ್ಮೆಲ್ಲ ತಲೆತಲಾಂತರದಿಂದ ಟ್ರೆಡಿಷನ್ಸ್ ಆಗಿ ಕೊಟ್ಕೊಂಡು ಬಂದಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ಶಿವಲಿಂಗ ನಾವು ಯೂಶಲಿ ಏನ್ ಅರ್ಥ ಮಾಡ್ತೀವಿ, ಶಿವಲಿಂಗ ಬರೀ ಶಿವ ಅಂತ ಅರ್ಥ ಮಾಡ್ಕೊಂಡು ಪೂಜೆ ಮಾಡ್ತೀವಿ. ಆದ್ರೆ ಅದು ತಪ್ಪು. ಶಿವಲಿಂಗ ಹೆಂಗಿದೆ ಅಂದ್ರೆ, ಶಿವ ಅವರ ಸಂಪೂರ್ಣವಾದ ಫ್ಯಾಮಿಲಿಯನ್ನ ಇನ್ಕ್ಲೂಡ್ ಮಾಡ್ಕೊಂಡು ಆಗಿರುವಂಥದ್ದು ಶಿವಲಿಂಗ. ಮೇಲ್ಗಡೆ ಇರೋ ಭಾಗ ಏನು, ಅದು ಶಿವ ಅಂತ ಹೇಳ್ತೀವಿ. ಕೆಳಗಡೆ ನಾವು ಇರೋ ಭಾಗ ಅಲ್ಲೆಲ್ಲ ಹಾಕ್ತೀವಲ್ಲ, ಆ ಭಾಗ ಪಾರ್ವತಿ ತೊಡೆ ಅಂತ ಕೂಡ ಹೇಳ್ತೀವಿ. ಪಾರ್ವತಿ ಅವರೇ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಮುಂಭಾಗದಲ್ಲಿ ಕಾರ್ತಿಕೇಯ, ಹಿಂಭಾಗದಲ್ಲಿ ಗಣಪ, ಮತ್ತೆ ಮಧ್ಯದಲ್ಲಿ ತ್ರಿಪುರ ಸುಂದರಿ ಕೂತಿದ್ದಾರೆ ಅಂತ ಹೇಳ್ತೀವಿ. ನಾವು ಅಭಿಷೇಕ ಮಾಡೋ ಸಮಯದಲ್ಲಿ ಮೊದಲು ಫಸ್ಟ್ ನಾವು ಮೊದಲು ಗಣಪ ಕೊಟ್ಟು, ಕಾರ್ತಿಕೇಯನ್ ಕೊಟ್ಟು, ಮಧ್ಯದಲ್ಲಿ ತ್ರಿಪುರ ಸುಂದರಿ, ಕೊನೆಗೆ ಪಾರ್ವತಿಗೆ ಅರ್ಪಿಸಿ ಆಮೇಲೆ ಕೊನೆಗೆ ಶಿವನಿಗೆ ಕೊಡೋದು ಅಂತ ಹೇಳ್ತೀವಿ. ಮತ್ತೆ ಇದೆಲ್ಲ ಹೇಳುತ್ತಾ ನೀವೆಲ್ಲರೂ ಕೊನೆಗೆ ಶಿವರಾತ್ರಿ ಹಬ್ಬನ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳುತ್ತಾ ಸರ್ವರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.